ಎಲ್ಲ ಒಂದು ಇದಿದೆ. ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ಓದಿರೋವಂಥ GK ಜನರಲ್ ನಾಲೆಡ್ಜ್ ನಿಮಗೆ ಯಾಕೆ ನೆನ್ಪುಳಿತಾ ಇಲ್ಲ, ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ, ಮತ್ತು ನೀವು ಮಾಡ್ತಾ ಇರುವಂಥ 5 ಮಿಸ್ಟೇಕ್ಸ್ ಮತ್ತು ಆ ಮಿಸ್ಟೇಕ್ಸ್ಗಳನ್ನು ರೆಕ್ಟಿಫೈ ಮಾಡೋದಕ್ಕೋಸ್ಕರ 5 ಅಡ್ವೈಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಸೊ ನಂಬರ್ 1 ಮಿಸ್ಟೇಕ್ ಏನಂದರೆ, ಸೊ ಯಾರು GKನ ಓದ್ತಿರ್ತೀರಲ್ಲ, ನೀವೇನು ಮಾಡ್ತೀರಂದ್ರೆ ಕೆಲವೊಂದು ಟೈಮು ಅದನ್ನು ಬ್ಲೈಂಡ್ ಆಗಿ ಅದನ್ನು ತಿಳ್ಕೊಳ್ಳಿಲ್ಲಂಗನ ನೀವೇನು ಮಾಡ್ತೀರಂದ್ರೆ ಅದನ್ನ ಬಯಹೆಟ್ ಆಗ್ತಿರ್ತೀರ. ಈ ಥರ ನಾವು ಬಯಹೆಟ್ ಹಾಕ್ತಾ ನಾವು ಹೋದ್ವಿ ಅಂತ ಅಂದ್ಕೊಳ್ರಿ, ಅದು ನಮಗೆ ನೆನ್ಪುಳಿಯಂಗಿಲ್ಲ. ಸೊ ಹಾಗಿತ್ತಂದ್ರೆ ನೀವು ಕ್ವಶನ್ ಕೇಳ್ಬೋದು, ಹಾಗಿತ್ತಂದ್ರೆ ನಾವು ಅದು ನೆನ್ಪಿಟ್ಕೋಬೇಕಾಗಿತ್ತಂದ್ರೆ ನಾವು ಬಯಹೆಟ್ ಹಾಕ್ಲಿದ್ರ ಮತ್ತೇನು ಮಾಡಬೇಕು ಅಂತಂದು. ಏನಪ್ಪ ಇದೆಲ್ಲ, ಯಾಕ್ರೋ ಇದು ಅಂತಮ್ಮ? ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ, ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು ನಡಿ. ನೋಡ್ರಿ, ಅದಕ್ಕೂ ಸಹಿತ ನಾನು ಸೊಲ್ಯೂಷನ್ ಹೇಳ್ತೀನಿ. ಸೊ ಆಗಿತ್ತಂದ್ರೆ ನೀವು ಮಾಡ್ತಾ ಇರೋವಂಥ 2ನೇ ಮಿಸ್ಟೇಕ್ ಏನು ಅನ್ನೋದನ್ನ ಹೇಳ್ತೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನೀವು ಮಾಡ್ತಾ ಇರೋವಂಥ 2ನೇ ಮಿಸ್ಟೇಕ್ ಏನಂದ್ರೆ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ ಆರ್ ದಿ ಟಾಪಿಕ್. ಕೆಲವೊಂದು ಟೈಮ್ ನೀವೇನು ಮಾಡ್ತೀರ ಅಂದ್ರೆ ಯಾವ ಕಾನ್ಸೆಪ್ಟ್ ಇರ್ತೈತಿ ಅಥವಾ ಯಾವ ಟಾಪಿಕ್ ಇರ್ತೈತಿ, ಯಾವ ವಿಷಯ ಏನಿರ್ತೈತಲ್ಲ ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ, ಏನ್ ಹಿಂಗ್ ಕುಡಿದು ಬಂದು ನಾನು ಅಯ್ಯೋ ಅನಿಸ್ತೀಯೋ. ಆ ಥರ ತಿಳ್ಕೊಳ್ಳಿಲ್ಲ ಅಂತ ಅನ್ಕೊಳ್ರಿ, ಅದನ್ನು ನೀವು ಬಯಟ್ ಹಾಕ್ತೀರಾ. ಈ ಥರ ಬಯಟ್ ಹಾಕಿದ್ರಿ ಅಂದ್ರೆ ಅದು ನಮಗೆ ಆಗಲ್ ಟೈಮ್ಗೆ ಅಷ್ಟೇ ನೆನಪಿರ್ತೈತಿ, ಬಟ್ ಲಾಂಗ್ ಟರ್ಮ್ನಲ್ಲಿ ಸೊ ಭಾಳ ಒಂದು ಸ್ವಲ್ಪ ದಿನ ಆಗಿದ ಮೇಲ್ಗಡೆ ಅದು ಮರ್ತು ಹೋಗ್ಬಿಡ್ತೈತಿ. ಸೊ ಈ ಥರ ಆಗಬಾರ್ದಾಗಿತ್ತು ಅಂದರೆ ನಾವೇನು ಮಾಡ್ಬೇಕಂದ್ರೆ, ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಯಾವುದೇ ಟಾಪಿಕ್ ಅಥವಾ ಯಾವುದೇ ವಿಷಯನ ಓದಲಿ, ಅದನ್ನು ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ತಿಳ್ಕೊಬೇಕು. ತಿಳ್ಕೊಂಡ್ಬಿಟ್ಟು ನಾವು ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಅಂದ್ಕೊಳ್ರಿ, 100% ಅದು ನೆನ್ಪು ಉಳಿತೈತಿ ಅಂತಂದ್ರೆ. ಸೊ ಆಗಿತ್ತಂದ್ರೆ ನೀವು ಮಾಡೋವಂಥ 3ನೇ ಮಿಸ್ಟೇಕ್ ಏನು ಅನ್ನೋದನ್ನ ಹೇಳ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಕೆಲವೊಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಾರಂದ್ರೆ ಜನರಲ್ ನಾಲೆಜ್ನ ಓದೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರಂದ್ರೆ ಮೂಡಿಗೋಸ್ಕರ ಕಾಯ್ತಾರೆ. ಅಥವಾ ಬೆಳಿಗ್ಗೆ ಎದ್ದು ಓದಿದ್ರಾಯ್ತು ಅಂತಂದು, ರಾತ್ರಿ ಓದಿದ್ರಾಯ್ತು ಅಂತಂದು, ಅಥವಾ ಮಧ್ಯಾಹ್ನ ಓದಿದ್ರಾಯ್ತು ಅಂತಂದು, ಸಾಯಂಕಾಲ ಓದಿದ್ರಾಯ್ತು ಅಂತಂದು, ಈ ಥರ ಸೊ ಟೈಮ್ಗೋಸ್ಕರ ಕಾಯ್ತಾರ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ನಾವು ಎಷ್ಟು ಓದಬೇಕಂತ ಅಂದ್ಕೊಂಡಿರ್ತೀವಲ್ಲ, ಎಷ್ಟು ಟೈಮ್ ಓದಬೇಕಂತ ಅಂದ್ಕೊಂಡಿರ್ತೀವಲ್ಲ ಅಷ್ಟು ಟೈಮು ನಮ್ಮ ಕಡೆ ಓದೋದಕ್ಕೆ ಆಗೋದಿಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಎಷ್ಟು ಟೈಮ್ ಕೊಡಬೇಕಾಗಿರ್ತೈತೆ ನೋಡ್ರಿ, ಅಷ್ಟು ಟೈಮ್ನ ಕೊಡೋದಕ್ಕೆ ಆಗೋದಿಲ್ಲ ನಮ್ಮ ಕಡೆ. ಬಟ್ ನೀವು ಕರೆಕ್ಟಾಗಿ ಯೋಚನೆ ಮಾಡಿದ್ರಿ ಅಂತ ಅಂದ್ಕೊಳ್ರಿ, ನಾವು ಯಾವುದೇ ಒಂದು ವಿಷಯವನ್ನು ಓದೋದಕ್ಕೆ ಯಾವುದೇ ಥರದ ಸಮಯ ಅನ್ನೋದಿರೋದಿಲ್ಲ. ನೀವು ಯಾವಾಗ ಬೇಕಾದರೂ ಓದ್ಬೋದು, ಬೆಳಗ್ಗೆ ಓದ್ಬೋದು, ಮಧ್ಯಾಹ್ನ ಓದ್ಬೋದು, ಸಾಯಂಕಾಲ ಓದ್ಬೋದು, ರಾತ್ರಿನೂ ಸಹಿತ ಓದ್ಬೋದು. ನೋ ಕಾಮೆಂಟ್ಸ್. ಈ ಥರ ನಾವು ಇಂಥದ್ದೇ ಟೈಮಿಗೆ ಅಂತಂದು ನಾವು ಕಾಯಬಾರ್ದು. ಯಾವ ಟೈಮ್ ಸಿಗುತ್ತೆ ಆ ಟೈಮ್ನಲ್ಲಿ ನಾವು ಓದಬೇಕು. ಆ ಥರ ಓದಿದ್ವಿ ಅಂತ ಅಂದ್ಕೊಳ್ರಿ, ಸೊ ನಾವು ಯಾವುದೇ ಒಂದು ವಿಷಯವನ್ನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಅಂಥ ಟೈಮ್ನಲ್ಲಿ ಅದು ನಮಗೆ ಜಾಸ್ತಿ ನೆನಪಿರ್ತೈತಿ. ಸೊ ಇದು ನೀವು ಮಾಡೋವಂಥ 3ನೇ ಮಿಸ್ಟೇಕ್. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನೀವು ಮಾಡೋವಂಥ 4ನೇ ಮಿಸ್ಟೇಕ್ ಏನು ಅಂತ ಹೇಳ್ತೀನಿ. ಸೊ ಅದೇನಂದ್ರೆ ನಾಟ್ ಡೂಯಿಂಗ್ ರಿವಿಷನ್. ಯಾವುದೇ ಒಂದು ವಿಷಯ ಅದು ನಮಗೆ ನೆನಪಿರಬೇಕಾಗಿತ್ತು ಅಂತ ಅಂದ್ಕೊಳ್ರಿ, ಸೊ ನಾವು ಏನು ಮಾಡ್ಬೇಕಂದ್ರೆ ಓದಿರೋವಂಥ ವಿಷಯವನ್ನು ಮತ್ತೆ ಮತ್ತೆ ಓದಬೇಕು. ಆ ಥರ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ನಮ್ಮ ಹಿಮ್ಮೆದುಳಿನಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ಈ ಥರ ಹಿಮ್ಮೆದುಳಿನಲ್ಲಿ ಹೋಗಿ ಶೇಖರಣೆ ಆಯಿತು ಅಂದ್ರೆ ಅದು ನಮ್ಮ ಲಾಂಗ್ ಟರ್ಮ್ ಮೆಮೊರಿದಲ್ಲಿ ಇರುತ್ತೆ. ಅದನ್ನು ನಾವು ಯಾವಾಗಲೇ ಕೇಳಿದ್ರು ಸಹಿತ ಹೇಳೋಷ್ಟು ನಮಗೆ ಕೆಪಾಸಿಟಿ ಬರುತ್ತೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಇದರ ಅರ್ಥ ಏನಂದ್ರೆ ಯಾವುದೇ ಒಂದು ಟಾಪಿಕ್ನ ಜಸ್ಟ್ ಒಂದೇ ಒಂದು ಟೈಮು ಓದ್ಕೊಂಡು ಹೋಗ್ಬಿಟ್ಟು ನೀವು ಎಕ್ಸಾಮ್ ಬರೆಯೋದಕ್ಕೆ ಪ್ರಯತ್ನ ಮಾಡಿದ್ರಿ ಅಂದ್ರೆ ಅದು ನಿಮಗೆ ನೆನಪಿರಲ್ಲ ಮತ್ತು ಅದು ನಮಗೆ ನೆನಪಾಗೋದು ಇಲ್ಲ. ಸೊ ಹಂಗಿತ್ತಂದ್ರೆ ಯಾವುದೇ ಒಂದು ವಿಷಯ ಇತ್ತು ಅಂತ ಅಂದ್ಕೊಳ್ರಿ, ಅದನ್ನು ನಾವೇನು ಮಾಡ್ಬೇಕಂದ್ರೆ ಮಿನಿಮಮ್ 3 ಸಾರಿ ಏನಾದರೂ ಓದಬೇಕು. ಸೊ ಉದಾಹರಣೆಗೆ ನಾವು ಈಗ ಓದಿದ್ವಿ ಅಂತ ಅಂದ್ಕೊಳ್ರಿ,
ಸೊ ಈಗ ಓದಿರೋವಂಥ ಒಂದು ಕಾನ್ಸೆಪ್ಟ್ನ 3 ದಿನ ಬಿಟ್ಟು ಓದಬೇಕು. ಅದೇ ಕಾನ್ಸೆಪ್ಟ್ನ ನಾವು ಒಂದು ವಾರ ಆಗಿದ್ಮೇಲೆ ಮತ್ತೆ ಓದಬೇಕು. ಅದೇ ಟೈಪು ಒಂದು 15 ದಿನ ಆಗಿದ್ಮೇಲೆ ಮತ್ತೊಂದು ಸಲ ಓದಿಸ್ಬೇಕು. ಸೊ ಈ ಥರ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ನಮ್ಮ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಿ ಶೇಖರಣೆ ಆಗುತ್ತೆ. ಅದು ನಮಗೆ ಯಾವಾಗಲೇ ಕೇಳಿದ್ರೆ ಸಹಿತ ನಮಗೆ ಅದನ್ನ ಹೇಳೋಷ್ಟು ಕೆಪಾಸಿಟಿ ಬರುತ್ತೆ. ಬರೀ ಇಂಥದೆಯಾ? ಸೊ ಅದೇ ಥರ ನೀವು ಮಾಡೋ ಅಂಥ 5ನೇ ಮಿಸ್ಟೇಕ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಅದೇನಂದ್ರೆ ನೀವು ಸ್ಟಡಿ ಟೈಮ್ ಟೇಬಲ್ನ ಫಾಲೋ ಮಾಡದೇ ಇರೋದು ಸಹಿತ ನೀವು ಓದಿರೋದು ನೀವು ನೆನ್ಪಿಡದೇ ಇರೋದಕ್ಕೆ ಒಂದು ಕಾರಣ ಆಗಿರ್ತೈತಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಅದೇನಂದ್ರೆ ಸೊ ಈಗ ಉದಾಹರಣೆಗೆ ನೀವು ಇವತ್ತಿನ ದಿನ ನಿಮಗೆ ಮೂಡ್ ಇರುತ್ತೆ ಮತ್ತು ನಿಮಗೆ ಓದ್ಬೇಕು ಅನಿಸುತ್ತೆ. ಇವತ್ತೇನು ಮಾಡ್ತೀರಾ ಅಂದ್ರೆ 2 ತಾಸು ಓದ್ತೀರಾ. ನೆಕ್ಸ್ಟ್ ಡೇ ಏನು ಮಾಡ್ತೀರಾ ಅಂದ್ರೆ ಅವಾಗ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀರಾ ಅಥವಾ ಯಾವುದೋ ಒಂದು ಬೇರೆ ಕೆಲಸಕ್ಕೋಸ್ಕರ ಹೋಗ್ತೀರಾ. ಅಂಥ ಟೈಮ್ನಲ್ಲಿ ಏನು ಮಾಡ್ತೀರಾ ಅಂದರೆ ಜಸ್ಟ್ ಅರ್ಧ ತಾಸು ಅಷ್ಟೇ ಓದ್ತೀರಿ. ಸೊ 3ನೇ ದಿನ ಏನು ಮಾಡ್ತೀರಾ ಅಂದರೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಅನಿಸ್ತೈತಿ. ಅವಾಗ ಏನು ಮಾಡ್ತೀರಾ ಅಂದರೆ ಒಂದು 10 ತಾಸು ಓದ್ತೀರಾ. ಸೊ ಈ ಥರ ನೀವು ಪ್ರತಿದಿನ ಎಷ್ಟು ಓದ್ತೀರಿ ಅನ್ನೋ ಒಂದು ರೆಗ್ಯುಲಾರಿಟಿ ಇರಲಿಲ್ಲ ಅಂತ ಅಂದ್ಕೊಳ್ರಿ. ಸೊ ನೀವು ಅಂದ್ಕೊಂಡಿರೋಷ್ಟು ಸಾಧನೆ ಮಾಡೋಕ್ಕಾಗೋದಿಲ್ಲ ಮತ್ತು ನಾವು ಓದಬೇಕಾಗಿರುವಂಥ ವಿಷಯಗಳು ಸಹಿತ ನಮಗೆ ನೆನ್ಪಿಟ್ಕೊಳ್ಳೋದಕ್ಕೂ ಸಹಿತ ಆಗೋದಿಲ್ಲ. ಸೊ ಈ ಥರ ಆಗಬಾರ್ದು. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಕಂಪಲ್ಸರಿ ಸ್ಟಡಿ ಟೈಮ್ ಟೇಬಲ್ನ ಹಾಕೋಬೇಕು. ನಾವು ಸ್ಟಡಿ ಟೈಮ್ ಟೇಬಲ್ನ ಹಾಕೊಂಡ್ವಿ ಅಂದ್ರೆ ನಾವು ಎಷ್ಟು ಟಾರ್ಗೆಟ್ ಮಾಡ್ಕೊಂಡಿರ್ತೇವೆ ನೋಡಿರಿ ಅಷ್ಟು ಟಾಪಿಕ್ಸ್ಗಳನ್ನ ನಾವು ಓದ್ಬೋದು. ನಾವು ರೆಗ್ಯುಲರಾಗಿ ಓದ್ತಾ ಹೋದ್ವಿ ಅಂದ್ರೆ ಮತ್ತು ತಿಳ್ಕೊಂಡು ಓದ್ತಾ ಹೋದ್ವಿ ಅಂದ್ರೆ ಅದು ನಮಗೆ ನೆನಪು ಇರ್ತೈತಿ ಮತ್ತು ನಾವು ಎಕ್ಸಾಮ್ನಲ್ಲಿ ಬರೆಯೋದಕ್ಕೆ ಹೋದಾಗೂ ಸಹಿತ ಅದು ನೆನಪಾಗ್ತೈತಿ ಮತ್ತು ನಾವು ಅಂದ್ಕೊಂಡಿರೋಷ್ಟು ಸಕ್ಸಸ್ನ ನಾವು ಪಡಿಬೋದಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲ್ಗಡೆ ವಿಡಿಯೋ ಮಾಡಬೇಕನ್ನೋದು ಸಹಿತ ನಿಮಗೆ ಬರೀರಿ. ಸೊ ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.